ಏನು ಗಳಿಸಿದ್ದೀವಿ, ನಾವು ಗಳಿಸಿದ್ದಕ್ಕೆ ಬೆಲೆ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ತುಂಬ ಗಳಿಸಿದ್ದೀವಿ ಅಂತೀವಿ, ತೃಪ್ತಿ ಅಂತೂ ಇಲ್ಲ. ಕೋಟಿ ಇದ್ದವ್ರಿಗೆ ಇನ್ನೊಂದು ಕೋಟಿ ರೂಪಾಯಿ ಬೇಕು ಅಂತ, ಲಕ್ಷ ರೂಪಾಯಿ ಇದ್ದವ್ರಿಗೆ ಇನ್ನೊಂದು ಲಕ್ಷ ಬೇಕು ಅಂತ, 1000 ರೂಪಾಯಿ ಇದ್ದವ್ರಿಗೆ ಇನ್ನೊಂದು 1000 ಬೇಕು ಅಂತ, 100 ರೂಪಾಯಿಗೆ ಇದ್ದವ್ರಿಗೆ 100 ರೂಪಾಯಿ ಬೇಕು ಅಂತ, 20 ರೂಪಾಯಿ ಇದ್ದವನಿಗೆ ಇನ್ನೊಂದು 20 ಆದರೂ ಸಾಕು ಅಂತ. ಜೀವನ ಅಷ್ಟೇ. ಅಲೆಕ್ಸಾಂಡರ್ ಎಲ್ಲ ಗೆಲ್ತೀನಿ ಅಂತ ಹೊರಟ, ಎಲ್ಲ ಗೆದ್ದುಬಿಡ್ತೀನಿ ಅಂತ ಹೊರಟ. ಒಂದು 10-12 ದೇಶ ಗೆದ್ದ, ಮತ್ತೆ ತನ್ನ ಸ್ವಸ್ಥಾನಕ್ಕೆ ಬಂದ, ಅವನ ರಾಜ್ಯಕ್ಕೆ ಹೋದ. ಎಲ್ಲ ಏನು ಮೆರವಣಿಗೆ ಮಾಡ್ತಾರೆ, ಅಲೆಕ್ಸಾಂಡರ್ ಚಕ್ರವರ್ತಿ 12 ದೇಶ ಗೆದ್ದವ್ರೆ, 12 ದೇಶ ಗೆದ್ದವ್ರೆ, ಏನಿಗೂ ಸಂತೋಷ, 12 ದೇಶ ಗೆದ್ದೀವ್ ನಾನು ಅಂತ. ಎಲ್ಲರೂ ಸಂತೋಷವಾಗಿ ಜೈಕಾರ ಆಗ್ತಿದ್ರು. ಅಲ್ಲೆಲ್ಲ ಮಂಟಪದ ಮೇಲೆ ಕೂತ್ಕೊಂಡು ಮುದುಕಪ್ಪ ನಗ್ತಿದ್ದ. ಅಲೆಕ್ಸಾಂಡರ್ ಕರಿಯವನ್ನ, ಬಾರ ಇಲ್ಲಿ ಮುದುಕ, ಎಲ್ಲರೂ ಸಂತೋಷ ಪಡ್ತಾವ್ರೆ, ನೀನೇನೋ ನಗ್ತಿದ್ದೆ, ಏನು ಮತ್ತೆ ನೀನೇನು ದೊಡ್ಡ ಸಾಧನೆ ಮಾಡಿದ್ದಿ ಅಂತ ಇವರೆಲ್ಲ ಕುಣಿತಾವ್ರೆ, ನೀನೇನು ಸಾಧನೆ ಮಾಡಿದ್ದೀನಿ ಅಂತ ಇವ್ರಿಗೆ ಗೊತ್ತಿಲ್ಲ ಅಂದು. ಏನು ಸಾಧನೆ ಅಂದ್ರೆ 12 ದೇಶ ಗೆದ್ದಿದ್ದೀನಿ ಕಣಯ್ಯ ನಾನು, 12 ದೇಶ ಗೆದ್ದಿದ್ದೀನಿ ನೀನು, ಆದರೆ ಅದ್ರ ಬೆಲೆ ಎಷ್ಟು ಅಂತ ಗೊತ್ತಾ ನಿನಗೆ, ನಿನಗೆ ಗೊತ್ತಾ ಅಂದ ಅವನು. ಅಲೆಕ್ಸಾಂಡರ್ ಕೇಳ್ದ, ನಿನಗೆ ಗೊತ್ತಾ ಮುದುಕ? ನನಗೆ ಗೊತ್ತು ಅಂದವನು. ಹೇಳು ನೋಡುವ ಅಂದ. ನಾನು ಹೇಳೋ ಮೊದಲು ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡು ಅಂದ ಅವನು. ಕೊಡ್ತೀನಿ ಹೇಳಪ್ಪ ಅಂದ. ನೋಡು, ಒಂದು ಕತೆ ಹೇಳ್ತೀನಿ ಕೇಳು. ಒಂದು ದಿವಸ ನೀನು ಬೇಟೆ ಆಡಲಿಕ್ಕೆ ಅರಣ್ಯಕ್ಕೆ ಬರ್ತೀಯ, ಕಾಡಿಗೆ. ಅಲ್ಲಿ ಬಂದಾಗ ನಿನ್ನ ಪರಿವಾರದಿಂದ ತಪ್ಸ್ಕೊಂಡ್ಬಿಡ್ತೀಯ. ನಿನ್ನ ಸೈನಿಕರೆಲ್ಲ ದೂರ ಹೊಂಟೋದ್ರು, ಮಂತ್ರಿ ಹೊರಟೋದ್ರು, ಎಲ್ಲರೂ ಹೊರಟೋದ್ರು, ಯಾರು ಇಲ್ಲ ನಿನ್ನ ಜೊತೆ, ಒಬ್ಬನೇ ನಡ್ಕೊಂಬಂದೆ, ದಾರಿ ತಪ್ಪೋಯ್ತು ನಿನಗೆ. ಎಷ್ಟು ಆಯಾಸ ಆಗ್ತಿದೆ ಅಂದರೆ, ತುಂಬ ಹೊಟ್ಟೆ ಹಸೀತಾದ ನಿನಗೆ, ತುಂಬ ಬಾಯಾರಿಕೆ ಆಗ್ತಿದೆ, ಕುಡಿಯೋಕೆ ನೀರಿಲ್ಲ, ತಿನ್ನೋಕೆ ಅನ್ನ ಇಲ್ಲ, ಸುಸ್ತಾಯಿತು, ನಡೆದು ಸಾಕಾದೆ, ಹೆಜ್ಜೆ ತಿಡ್ಲಿಕ್ಕೆ ಆಗ್ಲಿಲ್ಲ. ಏನು ಮಾಡಿದೆ, ಕುಳಿತೆ ಒಂದು ಕಡೆ, ಕಲ್ಲೋರಿಕಂಗೆ ಕುಂತಿದ್ದಿ. ಇನ್ನು 10 ನಿಮಿಷದಲ್ಲಿ ನಿನ್ನ ಪ್ರಾಣ ಹೋಗ್ತದೆ, ಇನ್ನು 10 ನಿಮಿಷದಲ್ಲಿ ನಿನ್ನ ಜೀವ ಹೊಂಟೋಗ್ತದೆ. ಆಗ ನಾನು ಅಲ್ಲಿಗೆ ಬರ್ತೀನಿ. ನಿನಗೇನು ಬೇಕಾಗ, ಕುಡಿಯಕ್ಕೆ ಒಂದಷ್ಟು ನೀರು ಬೇಕಷ್ಟೆ. ನಾನು 1 ಲೋಟ ನೀರು ಹಿಡ್ಕೊಂಬಂದೆ ಅಲ್ಲಿಗೆ, ನನ್ನ ಹತ್ರ 1 ಲೋಟ ನೀರದೆ, ನಾನು ಅದನ್ನು ನಿನಗೆ ಕೊಡ್ತೀನಿ, ನಿನ್ನ ಜೀವ ಉಳಿಸ್ತೀನಿ ಅಂತ ಇಟ್ಕೋ, ನೀನು ನನಗೆ ಏನು ಕೊಡ್ತಿ ಅಂತ ಕೇಳು. ಅದಕ್ಕೆ ಅಲೆಕ್ಸಾಂಡರ್ ಅಂದ, ಅಲ್ಲ, ಪ್ರಾಣ ಹೋಗೋ ಸಮಯದಲ್ಲಿ ನೀನು ನೀರು ಕೊಟ್ಟರೆ ನಿನಗೊಂದು 1000 ಚಿನ್ನದ ನಾಣ್ಯ ಕೊಡ್ತೀನಿ ಅಂತ. ಅದಕ್ಕೆ ಆ ಮುದುಕಪ್ಪ ಅಂದ, ಏನೋ ನಿನ್ನ ಪ್ರಾಣ ಉಳಿಸ್ತಾವನೆ, ನಿನ್ನಂಥ ಪ್ರಾಣ ಉಳಿದ್ರೆ ನೀನು ಇನ್ನೂ ಏನೇನು ಸಾಧಿಸ್ತೀಯ, ಬರೀ 1000 ಚಿನ್ನದ ನಾಣ್ಯನ ನಾನು ನಿಂಗೆ ಕೊಡೋದಿಲ್ಲಪ್ಪ, ಏನು ಮಾಡ್ತಿ ಅಂದ. 1 ದೇಶ ಕೊಟ್ಬಿಡ್ತೀನಿ, ನನ್ನ ಪ್ರಾಣ ಉಳ್ಕೊಂಡ್ರೆ ಸಾಕು ಅಂತ. 1 ದೇಶ ನಾನು ಕೊಡೋದಿಲ್ಲ ಕಣಯ್ಯ, 1 ದೇಶಕ್ಕೆಲ್ಲ ನೀರು ಕೊಡೋಕೆ ಆಗೋದಿಲ್ಲ ಅಂತೀನಿ. ಆಯಿತು, 2 ದೇಶ ಕೊಡ್ತೀನಿ, ನೀನೊಂದು ಲೋಟ ನೀರು ಕೊಟ್ಟು ನನ್ನ ಪ್ರಾಣ ಉಳಿಸ್ತೀಯ. ನಾನು ಕೊಡೋದೇ ಇಲ್ಲ ಕಣಯ್ಯ, ನನಗೆ ಬೇಕು, ಇನ್ನೂ ಬೇಕು ನನಗೆ ಅಂದ ಅವನು ಮುದುಕಪ್ಪ. ಅವನಂದ, ನೋಡು, ನನ್ನ ಜೀವ ಉಳ್ಕೊಂಡ್ರೆ ಪ್ರಪಂಚನೇ ಗೆಲ್ತೀನಿ ನಾನು, ಅದಕ್ಕೆ ಸದ್ಯ ಜೀವ ಉಳ್ಕೊಳ್ಳಿ, ನಾ ಗೆದ್ದರು 12 ದೇಶನೂ ನೀನು ಕೊಟ್ಬಿಡ್ತೀನಿ ಅಂದ. ಅದಕ್ಕೆ ಆ ಮುದುಕಪ್ಪ ಹೇಳ್ದ, ನೀನು ಗೆದ್ದ 12 ದೇಶದ ಬೆಲೆ 1 ಲೋಟ ನೀರು. ಈಗ ಗೊತ್ತಾಯ್ತೆ, ನಿನ್ನ ಪ್ರಾಣದ ಮುಂದೆ ಯಾವುದೂ ಇಲ್ಲ, ನಿನ್ನ ನೆಮ್ಮದಿ ಮುಂದೆ ಯಾವುದೂ ಇಲ್ಲ, ನಿನ್ನ ಸಂತೋಷದ ಮುಂದೆ ಯಾವುದೂ ಇಲ್ಲ, ಬಡ್ಕೊಂಡು ಕೆಚ್ಕೊಂಡು ಸಾಯ್ತಿ ಅಷ್ಟೇ ಅಂತ. ಹಂಗೆ ನಮ್ಮ ಬದುಕು, ನಮ್ಮನ್ನು ಉಳಿಸಲಾರದ್ದು, ನಮಗೆ ಸಂತೋಷನೇ ಕೊಡಲಾರದ್ದು ಎಷ್ಟಿದ್ರೆ ಏನು ಪ್ರಯೋಜನ? ನಿಧಿಯ ಮೇಲಿನ ಸರ್ಪ ನಿಧಿಯ ಬಲವರಿಯ ಬಲ್ಲದೆ, ಕೆಚ್ಚಲೊಳಿರ್ದ ಉಣ್ಣೆ ನೊರೆ ಹಾಲ ಸವಿ ಬಲ್ಲದೆ. ನಿಧಿಯ ಮೇಲಿನ ಸರ್ಪ, ನಿಧಿ ಕಾಯ್ಕೊಂಡು ಸರ್ಪ ಕುಂತದೆ, ಆ ಸರ್ಪಕ್ಕೆ ಎಷ್ಟು ರೂಪಾಯಿ ಮೇಲೆ ಕುಂತೀವಿ ಅಂತ ಗೊತ್ತಿಲ್ಲ. ಕೆಚ್ಚಲಲ್ಲಿ ಹಸುನ್ ಕೆಚ್ಚಲಲ್ಲಿ ಉಣ್ಣೆ ಸೇರ್ಕೊಂಡದೆ, ಅದು ರಕ್ತ ಕುಡಿತದೆ, ಹಾಲು ಕುಡಿದಿಲ್ಲ, ಹಾಲೊಂದು ರುಚಿ ಅದು ಗೊತ್ತೇ ಇಲ್ಲ. ಹಂಗೆ ನಮ್ಮ ಬದುಕು, ಹಣ ದರ್ಪಕ್ಕಲ್ಲ, ಸಂಪಾದನೆ ದುರಹಂಕಾರಕ್ಕಲ್ಲ, ಸಂಪಾದನೆ ಸ್ವಾರ್ಥಕ್ಕಲ್ಲ, ರುಚಿ ಸದ್ವಿನಿಯೋಗ ಅನ್ನೋ ಹಾಲೊಂದು ರುಚಿ ಗೊತ್ತಾಗಬೇಕು ನಮಗೆ. ನಾವು ಇರೋದು ಮನುಷ್ಯ ಜನ್ಮ, ಧನ ಎಮ್ಮೆ ಸ್ವಾತಂತ್ರ್ಯ ಇಲ್ಲದ ಬದುಕೋಕೆಲ್ಲ ಬೋನ ಕೂಡಾಗ್ತಾರೆ. ನಾವೆಷ್ಟು ಸ್ವೇಚ್ಛೆಯಿಂದ ಬದುಕ್ತೀವಿ. ಇಂಥ ಬದುಕು ಕೊಟ್ಟ ಭಗವಂತನಿಗೆ ಸದಾ ಚಿರಋಣಿಯಾಗಿರಬೇಕು.